2023ನೇ ಸಾಲಿನಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿತು. ಅಧಿಕಾರ ವಹಿಸಿದ ದಿನದಂದೇ ಮೊದಲನೇ ಕ್ಯಾಬಿನೆಟ್ನಲ್ಲಿ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಂಥ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಬಯಸ್ತೇನೆ. ಅದರಂತೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಕೂಲಿ ಕಾರ್ಮಿಕರು, ಮಹಿಳೆಯರ ಸುಭದ್ರಕ್ಕಾಗಿ ಮತ್ತೊಂದು ಕೇಂದ್ರ ಸರ್ಕಾರ ಇದು ಮತ್ತೊಂದು ಗ್ಯಾರಂಟಿಯನ್ನು ನೀಡಿದೆ. ಆ ಗ್ಯಾರಂಟಿ ಏನಪ್ಪ ಅಂತಂದರೆ, ಪ್ರತಿ ಮಹಿಳೆಯರಿಗೆ 1 ವರ್ಷಕ್ಕೆ 1 ಲಕ್ಷದ ಒಂದು ಮತ್ತೊಂದು ಯೋಜನೆ. 2ನೇ ಯೋಜನೆ ರೈತರ ಸಂಪೂರ್ಣ ಸಾಲ ಮನ್ನಾ. 3ನೇ ಯೋಜನೆ ಕಾರ್ಮಿಕರಿಗೆ ವಿಮಾ ಯೋಜನೆ. 4ನೇ ಯೋಜನೆ 5 ಲಕ್ಷದವರೆಗೆ ಒಂದು ಆರೋಗ್ಯ ವಿಮಾ ಯೋಜನೆ. ಮತ್ತೊಂದು ಯೋಜನೆ ಮಹಿಳೆಯರಿಗೆ ಸುರಕ್ಷಾ ಯೋಜನೆ. ಈ ರೀತಿಯಾಗಿ ಹಲವು ಯೋಜನೆಗಳನ್ನು ನೀಡಿದ್ದು, ಈ ಎಲ್ಲ ಯೋಜನೆಗಳನ್ನು ನಾವು ಒಂದು ಗ್ಯಾರಂಟಿ ಕಾರ್ಡ್ ಮುಖಾಂತರ ನೀಡಿದ್ದೇವೆ. ಗ್ಯಾರಂಟಿ ಕಾರ್ಡದ ಮುಖ್ಯ ಉದ್ದೇಶ ನಿಮಗೆ ಬಾಂಡ್ ನಾವು ಬರೆದು ಕೊಟ್ಟಂಗೆ ಆ ರೀತಿಯಾದಂಥ ಇದೆ. ಹೀಗಾಗಿ ಎಲ್ಲ ಸಮುದಾಯದ ಜನರು ಸೇರಿ ಸತತವಾಗಿ 15-16 ದಿನದಿಂದ ಪ್ರತಿ ಮನೆಗೆ ತೆರಳಿ ನಾವು ಗ್ಯಾರಂಟಿಯ ಒಂದು ಮಹತ್ವವನ್ನು ತಿಳಿಸುತ್ತಾ, ನಾಳೆ ಬರುವಂಥ 7ನೇ ತಾರೀಕಿಗೆ ರಾಜು ಆಲ್ಗೂರು ಸಾಹೇಬರಿಗೆ ಅತಿ ಹೆಚ್ಚಿನ ಲೀಡ್ ಮುಖಾಂತರ ನಾವು ಸುಮಾರು 2-3 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಬೇಕಂತ ಪಣತೊಟ್ಟು ಇಂದು ಈ ಪ್ರಚಾರ ನಿಮಿತ್ತವಾಗಿ ಇಲ್ಲಿ ಪ್ರತಿ ಮನೆಗೆ ತೆರಳ್ತಾ ಇದ್ದೇವೆ.